ನಮಸ್ತೆ ಎಲ್ಲರಿಗೂ ಕೂಡ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ತುಂಬ ದಿವಸದ ಮೇಲೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಬಟಾಟಿ, ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದಿಟ್ಟಿನಿ ಚೆಂದಾಗೆ. ಮೊದಲೇ ತೆಗೆದಿಟ್ಕೊಂಡಿದ್ದೀನಿ ನಾನು. ಮ್ಯಾಗಿನ ಸಿಪ್ಪೆ ತೆಗಿದೇನು ತೋರಿಸೋದೇನು ಬೇಡ ಅಂತ ಅನ್ನಿಸ್ತು ನನಗೆ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಮ್ಯಾಗಿನ ಸಿಪ್ಪೆ ಹೆಂಗೆ ತೆಗಿಬೇಕು ಅಂತ ಗೊತ್ತಿರುತ್ತೆ. ನಾನು ನೀಟಾಗಿ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಇವಾಗ ಸಣ್ಣದಾಗಿ ಬೀಟ್ರೂಟು ಮತ್ತು ಆಮೇಲೆ ಆಲೂಗಡ್ಡಿನ ಕಟ್ ಮಾಡ್ಲಾಕತ್ತೀನಿ. ಯಾಕೆ ಬೀಟ್ರೂಟ್ ಪಲ್ಯ ಮಾಡೋದು, ಏನು ದೊಡ್ಡಾಗೋದೇನು ತೋರ್ಸಕತ್ತಾಳಕಿ ಅಂತ ಅನ್ಕೋಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದನ್ನು ಹೆಲ್ತಿಗೆ ಇದು ತುಂಬ ಒಳ್ಳೆಯದು. ಆದರೆ ಬೀಟ್ರೂಟ್ ತಿನ್ನೋದು ತುಂಬ ಜನ ಕಮ್ಮಿ. ಇದನ್ನು ಯಾರೂ ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂದ್ರೆ, ಸ್ವಲ್ಪ ಇದು ಅಂದ್ರೆ ಸ್ವೀಟ್ ಆಗುತ್ತೆ, ಬೆಲಚಾಗುತ್ತೆ. ಹಾಗಾಗಿ ಇದನ್ನು ಯಾರೂ ತಿನ್ನಂಗಿಲ್ಲ. ಇವಾಗ ನೋಡ್ರಿ, ನಾನು ಬಟಾಟಿ ಮತ್ತು ಬೀಟ್ರೂಟ್ನ ಎರಡನ್ನೂ ಕೂಡ ಹೆರಚಿಟ್ಟಿದ್ದೆ. ಈಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಇದನ್ನು ಮೊದಲ ಹುರಿಬೇಕು ನಾವು. ಹುರಿದ್ಬಿಟ್ಟು ಆಮೇಲೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನಿಮಗೆ, ಇದನ್ನು ಹೆಂಗೆ ಮಾಡ್ಬೇಕಂತ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ, ತುಂಬ ಕಮ್ಮಿ ಐಟಮ್ ಹಾಕಿ ಮಾಡ್ಕೋಬೋದು. ಇವಾಗ ನೋಡ್ರಿ, ಇದನ್ನು ಚೆಂದಾಗಿ ಹುರಿಯೋದನ್ನು ತೋರಿಸ್ಲಾತ್ತೀನಿ. ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಇದನ್ನು ಎಳ್ಳಾಗಂಗೆ ಚೆಂದಾಗಿ ಹುರಿಬೇಕದು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಬೀಟ್ರೂಟ್ನ ನಾನು ಹೇಳಿದ್ನಲ್ಲ ಸ್ವೀಟ್ ಐತಿ ಅಂತ ತಿನ್ನಂಗಿಲ್ಲ ಇದು. ಆದರೆ ಇದು ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು. ಬ್ಲಡ್ ಕಮ್ಮಿ ಇರೋರಿಗೆ, ಮತ್ತು ಆಮೇಲೆ ತಲೆ ಸುತ್ತು ಬರ್ತಿರ್ತದಲ್ಲ, ಚಕ್ರ ಬರ್ತಿರ್ತದಲ್ಲ, ಅವರಿಗೆ ಬ್ಲಡ್ ಎಲ್ಲ ಕಮ್ಮಿಯಾಗಿ ತಲೆ ಸುತ್ತು ಬರ್ತಿರ್ತೈತಿ. ಹಂಗೆ ಇದನ್ನು ಸ್ವಲ್ಪ ದಿನ ಅವರು ಇದ್ರ ಜ್ಯೂಸ್ ಆಗಲಿ, ಇಲ್ಲಾಂದರೆ ಇದ್ರದ್ದು ವಾರದಲ್ಲಿ 2 ಸರಿ 3 ಸರಿ ಇದ್ರ ಪಲ್ಯ ಆಗಲಿ ತಿಂದ್ರೆ ಬ್ಲಡ್ ಜಾಸ್ತಿ ಆಗುತ್ತೆ, ಮತ್ತು ಹೆಲ್ತ್ನೂ ಚಲೋ ಆಗುತ್ತೆ. ಆಮೇಲಿಂದ ಬ್ಲಡ್ ಆಗುತ್ತೆ ನೋಡ್ರಿ ಇದರಿಂದ. ಇದನ್ನು ಯಾಕೆ ತಿನ್ನಂಗಿಲ್ಲಪ್ಪ ಅಂತಂದ್ರೆ, ಸ್ವೀಟ್ ಆಗೋ ಸಂಬಂಧ ತಿನ್ನಂಗಿಲ್ಲ. ಇದು ಸ್ವೀಟ್ ಆಗದೆ ಇರೋ ಥರ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಕೆಲವ್ರು ಏನಂತಾರೆ, ಅದು ಬ್ಲಡ್ ಥರ ಇರುತ್ತೆ, ಅದನ್ನೇನು ತಿಂತೀನಿ ನೀನು ಅಂತ ನನಗೆ ತುಂಬ ಜನ ಕೇಳ್ಯಾರ ಇದನ್ನು. ಯಾಕಂದ್ರೆ ನಾನು ಇದನ್ನು ಜಾಸ್ತಿ ತಿನ್ನೋದ್ರಿಂದ ಹಂಗೆ ಕೇಳ್ತಾರೆ. ಇವಾಗ ನೋಡ್ರಿ, ಅದು ಎಳ್ಳಾಗಂಗೆ ನೋಡ್ರಿ ಚೇಂಜ್ ಆಗೈತೆ. ಫಸ್ಟ್ ಹಾಕ್ದಾಗೆ ಬೇರೆ ಇತ್ತು, ಎಣ್ಣೆಗೆ ಹಾಕಿದಾಗ. ಇವಾಗ ನೋಡ್ರಿ, ಅವಾಗ ಜಾಸ್ತಿ ಕಾಣಿಸ್ತೈತಿ, ಇವಾಗ ಇಷ್ಟ ಆಯಿತು. ನಾನು ಎಷ್ಟು ಚೆಂದಾಗಿ ಹುರಿದೀನಿ ನೋಡು. ಈ ಥರನೇ ಹುರಿಬೇಕು ಅದನ್ನು, ಅಂದರೆ ಫ್ರೈ ಮಾಡಬೇಕು ಎಣ್ಣೆಲಿ. ಇವಾಗ ಬೇರೆ ಒಂದು ಇದಕ್ಕೆ ತಕ್ಕೋತೀನಿ ಎಲ್ಲನೂ ಕೂಡ ಅಷ್ಟು ತಕ್ಕೊಂಡು, ಈಗ ನೆಕ್ಸ್ಟ್ ಬಟಾಟಿನೂ ಇದೇ ಥರ ನಾವು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ. ಯಾಕಂದ್ರೆ ಹಂಗೆ ಹಾಕೋಕೆ ಹೋದೆವು ಅಂದ್ರೆ ಅದು ಸರಿ ಆಗಂಗಿಲ್ಲ. ಒಂದೇ ಸರಿಗೆ ಎರಡನ್ನೂ ಹುರಿಯೋಕೆ ಹೋದ್ರೂ ಒಂದು ಹುರಿತದ, ಒಂದು ಹುರಿಯಂಗಿಲ್ಲ. ಹಾಗಾಗಿ ಸಪ್ರೇಟಾಗಿ ಎರಡನ್ನೂ ಕೂಡ ಇದನ್ನು ಹುರಿಬೇಕು. ಇದನ್ನು ನೋಡಿದ್ರೇ ಕೆಲವು ಜನ ಏನಂತಾರೆ, ಹೇಸ್ಕೊಳ್ತಾರೆ. ಯಾಕೆ ಹೇಸ್ಕೊಳ್ತಾರೆ ಅಂದ್ರೆ, ಕಲರು ರೆಡ್ ಆಗಿರೋದ್ರಿಂದ ಕಲರ್ ನೋಡಿ ಹೇಸ್ಕೋತಾರೆ, ಹಾಗಾಗಿ ತಿನ್ನಲ್ಲ. ಹಾಗೆಲ್ಲ ಮಾಡ್ಕೋಬಾರ್ದು. ಇದನ್ನು ನಾವು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೇದಿದು. ಇವಾಗ ನೋಡ್ರಿ, ನೆಕ್ಸ್ಟ್ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ಕಡಾಯಿಗೆ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಬಟಾಟಿ ಸಣ್ಣದಾಗಿ ಹೆರಚಿಟ್ಟಿದ್ದಂಥ ಬಟಾಟಿಗಳನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತೀನಿ. ಯಾಕೆ ಬಟಾಟಿ ಹಾಕ್ಲಾಕತ್ತೀನಿ ಬೀಟ್ರೂಟ್ದಾಗೆ ಅಂತ ಅನ್ಕೊಂಡ್ರೆ, ಇದು ಸ್ವೀಟ್ ಆಗುತ್ತಲ್ಲ, ಸ್ವೀಟನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾನು ಇದಕ್ಕೆ ಬಟಾಟಿ ಮಿಕ್ಸ್ ಮಾಡ್ಲಾಕತ್ತೀನಿ. ಬಟಾಟಿ ಹಾಕಿದ್ರೆ ಇದು ಸ್ವೀಟ್ ಆಗಲ್ಲ. ಇಲ್ಲಾಂದ್ರೆ ನಿಮಗೆ ಸ್ವೀಟ್ ಆಗುತ್ತೆ ಅಂತ ಕೆಲವು ಜನ ತಿನ್ನೋದೇ ಬಿಟ್ಟಿರ್ತಾರೆ ಅಂತ ಹೇಳಕತ್ತೀನಲ್ಲ. ಪದೇ ಅದನ್ನೇ ಹೇಳಕತ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಇದನ್ನು ಅದೇ ಹೇಳಕ್ಕಂತಲೇ ಇದನ್ನು ವಿಡಿಯೋ ಹಾಕ್ಲಾಕತ್ತೀನಿ ನಾನು. ಭಾಳ ಜನ ಇದನ್ನು ತಿನ್ನಲ್ಲ ಸ್ವೀಟ್ ಆಗೋ ಸಂಬಂಧ. ಬಟಾಟಿ ಹಾಕಿ ಒಂದು ಸರಿ ಇದನ್ನು ಮಾಡಿ ನೋಡಿರಿ ನೀವು. ಒಂದು ಸ್ವಲ್ಪನೂ ಕೂಡ ಇದು ಸ್ವೀಟ್ ಬರಲ್ಲ. ಆಮೇಲೆ ಒಂಥರ ಸ್ವಲ್ಪ ಮುಗ್ಗಾಗಿ ಇದು ಸ್ಮೆಲ್ ಬರ್ತಿರುತ್ತೆ ಬೀಟ್ರೂಟ, ಅದು ಕೂಡ ಬರಲ್ಲ ನಿಮಗೆ. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಬೀಟ್ರೂಟ್ ಎಷ್ಟೆಲ್ಲ ಯೂಸ್ ಆಗುತ್ತಂದ್ರೆ, ನಮಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ ಹೆಲ್ತಿಗೆ. ಆಮೇಲೆ PCOD ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, PCOD ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಇದು ತುಂಬ ಒಳ್ಳೆಯದು. ಆದ್ರೆ PCOD ಪ್ರಾಬ್ಲಮ್ ಇರೋರು ಆಲೂಗಡ್ಡೆನ ಹಾಕಬಾರ್ದು, ಆಲೂಗಡ್ಡೆ ಸ್ಕಿಪ್ ಮಾಡಬೇಕು. ಬರೀ ಬೀಟ್ರೂಟ್ ಮಾತ್ರ ಇದೇ ಥರ ಸೇಮ್ ನಾನು ಹೆಂಗೆ ಮಾಡಿದ್ದೀನಲ್ಲ ಇದೇ ಥರನೇ ಹುರ್ಕೊಂಡು ಪಲ್ಯ ಮಾಡಬೇಕು. ಆದರೆ ಅದಕ್ಕೆ ಲಾಸ್ಟಲ್ಲಿ ನಾವು ಹಸಿ ಕೊಬ್ಬರಿ ಹಾಕಬೇಕು. ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ರೆ
ಟೇಸ್ಟ್ ಕೊಡುತ್ತಾ. ಮತ್ತು ಆಮೇಲಿಂದ ಅದು ಏನು ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಹೋಗಿಬಿಡುತ್ತೆ. ಹಸಿ ಕೊಬ್ಬರಿ ಹಾಕೋದ್ರಲಿಂದ ಸ್ವೀಟ್ ಹೋಗಿಬಿಡುತ್ತೆ. ನಾನು ಈಗ ಹಸಿ ಕೊಬ್ಬರಿ ಹಾಕೋ ಪಾಲಿಂದ ಬಟಾಟೆ ಹಾಕ್ಲಕತ್ತೀನಿ. PCOD ಪ್ರಾಬ್ಲಮ್ ಇರೋರು ಬಟಾಟಿನ ತಿನ್ನಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, PCOD ಪ್ರಾಬ್ಲಮ್ ಇರೋರು ಅದ್ರ ಜ್ಯೂಸು ಆಮೇಲಿಂದ ಆಲೂಗಡ್ಡೆ ಪಲ್ಯ ತಿಂತಾ ಬಂದರೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಗುತ್ತಾ. ಹಾಗಂತ ಹೇಳಿ ಹಾಸ್ಪಿಟ್ಲಿಗೆ ತೋರಿಸ್ದೇನೆ ಬರೀ ಇದನ್ನೇ ಕುಡ್ಕೊಂಡು ಹೋದ್ರೂ ಆಗಲ್ಲ. ಇವಾಗ ನೋಡಿರಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರಾಗ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ತೊಗೊಂಡಿನಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಲಾತ್ತೀನಿ. ಸಣ್ಣ ಗಾತ್ರದೊಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ. ಚೆಂದಾಗಿ ಅದನ್ನು ಕೂಡ ಮೆತ್ತಗಾಗಂಗೆ ಹುರಿಬೇಕು. ಹಸಿ ಬಿಸಿ ಹುರಿದ್ರೆ ಚಲೋ ಆಗಂಗಿಲ್ಲ. ಯಾಕಂದ್ರೆ ಅವು ಮೊದಲೇ ಆಲ್ರೆಡಿ ನಾವು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದರಿಂದ ಈರುಳ್ಳಿ ಮತ್ತು ಟೊಮೊಟೊನ ಚೆಂದಾಗಿ ಅದನ್ನು ಕೂಡ ಫ್ರೈ ಮಾಡಬೇಕು. ಯಾಕಂದ್ರೆ ನಾವು ಇದಕ್ಕೆ ನೀರನ್ನ ತುಂಬ ಕಮ್ಮಿ ಹಾಕ್ತೀವಿ. ನೀರು ಕಮ್ಮಿ ಹಾಕೋದ್ರಿಂದ ಈರುಳ್ಳಿ ಕುದಿಯೋಕೆ ಇದನ್ನಾಗಲ್ಲ. ಹಾಗಾಗಿ ನಾವು ಚೆಂದಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡಿ ಒಂದು ಸರಿನಾದರೂ ನೋಡಿರಿ, ಒಟ್ಟು ಸ್ವೀಟ್ ಆಗಂಗಿಲ್ಲ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಳಿತಾರೆ ನೀರು ಹಾಕಿ. ಹಂಗೆ ತೊಳಿಬಾರ್ದು ಇದನ್ನು. ಇವಾಗ ಅರಿಶಿಣ ಪುಡಿ ಹಾಕೀನಿ ಮತ್ತು ಉಪ್ಪು ಹಾಕೀನಿ, ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ ಹೆಂಗೆ ಕಲರ್ ಚೇಂಜ್ ಆಗತ್ತೈತಿ, ಭಾರಿ ಮಸ್ತ್ ಆಗುತ್ತೆ. ಇವಾಗ ನೋಡಿರಿ ಎರಡನ್ನೂ ಮಿಕ್ಸ್ ಮಾಡೇ ಇಟ್ಟಿದ್ದೆ ನಾನು. ಹೆಂಗಿದ್ರು ಎರಡು ಮಿಕ್ಸ್ ಮಾಡ್ಬೇಕಲ್ಲ, ಅದಕ್ಕೆ ಒಂದ್ರಾಗೆ ತೆಗೆದಿಟ್ಟಿದ್ದೆ. ಎರಡನ್ನೂ ಕೂಡ ಮಿಕ್ಸ್ ಮಾಡ್ಲಾಕತ್ತೀನಿ ನೋಡಿರಿ. ಇವಾಗ ಕಲರೇ ಚೇಂಜ್ ಆಯಿತು. ನಾವು ಎಲ್ಲಿ ಬಟಾಟಿ ಹಾಕಿದ್ವಿ ಅನ್ನೋದು ಕೂಡ ಇಲ್ಲಿ ಗುರುತೇ ಸಿಗಲ್ಲ. ಯಾಕಂದ್ರೆ ಅದು ಫುಲ್ ರೆಡ್ ಇರುತ್ತಲ್ಲ, ಹಾಗಾಗಿ ಅದು ಕೂಡ ಬಟಾಟಿನೂ ರೆಡ್ಡಾಗಿ ಮಿಕ್ಸ್ ಆಗಿಬಿಡುತ್ತೆ ಅದರಲ್ಲಿ. ಕಲರ್ ಮಾತ್ರ ಸೂಪರಾಗಿ ಬಂದದ್ರಿ. ನೋಡೋಕ್ಕೂ ಕೂಡ ತಿನ್ನಬೇಕು ಅನ್ನಿಸ್ತದೆ ನೋಡಿದ್ರೆ. ಹಂಗೆ ಬಂದೈತೆ ನೋಡಿರಿ. ಸ್ವಲ್ಪ ನೀರು ಹಾಕಿ ಕುದಿಸ್ಲಾಕತ್ತೀನಿ ನಾನು. ಜಾಸ್ತಿ ಏನು ನೀರು ಹಾಕೋದು ಬ್ಯಾಡ ಇದಕ್ಕೆ. ಯಾಕಂದರೆ ಎಲ್ಲ ನಾವು ಹುರ್ಕೊಂಡೇವಿ ಮೊದಲೇ, ಎಲ್ಲ ಮೆತ್ತಗಾಗ್ಬಿಟ್ಟದ. ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ರಲಿಂದ ಖಾರ ಸ್ವಲ್ಪ ಕುದಿಲಿ ಅಂತ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರಲಾ.